ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು BN Raw. ಐ ಆಮ್ ಚರಣ್. ಈ ವಾರ ಪೂರ್ತಿ ಸೇಮ್ 100% ರಿಸಲ್ಟ್ ಮಾಡಿದ್ದೀವಿ, ಜೀರೋ ಲಾಸ್. ಓಕೆ, ಜೀರೋ ಲಾಸ್. ಅದು ಯಾವ ಥರ ಆಗಿದೆ ಅಂತ ನೋಡೋಣ. ಪ್ಲಸ್ ಏನೇನು ಅಪ್ಡೇಟ್ಸ್ ಕೊಟ್ಟಿದ್ವಿ ನೋಡೋಣ. ಒಂದ್ಸಲ ಟೆಲಿಗ್ರಾಮ್ ಓಪನ್ ಮಾಡ್ತೀನಿ, ನೋಡ್ಕೊಳ್ಳಿ. ಇದು ಫೆಬ್ರವರಿ 27. ಓಕೆ, ಅಂದರೆ ಒಂದು ವೀಡಿಯೋ ಇವತ್ತು ನೆನ್ನೆ ಅಪ್ಲೋಡ್ ಆಗಬೇಕಾಗಿತ್ತು, ಸ್ವಲ್ಪ ಬ್ಯುಸಿ ಇದ್ದೆ, ಅದಕ್ಕೆ ಇವತ್ತು ಮಾಡ್ತಾಯಿದ್ದೀನಿ. ನೋಡ್ಕೊಳ್ಳಿ. 27 ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಅಂತ ಹೇಳಿದ್ದು, ಗ್ಯಾಪ್ ಡೌನ್ ಓಪನ್ ಆಯಿತು. ಆಮೇಲೆ ಲೈವ್ ಬಂದಿದ್ದೆ, ಲೈವ್ಗೂ ಆಲ್ಮೋಸ್ಟ್ ಒಂದು 25 ಜನ ಬಂದಿದ್ದರು. ಓಕೆ, ನೋ ಪ್ರಾಬ್ಲಮ್. ಇನ್ನೂ ಜಾಸ್ತಿ ಜನ ಬರಲಿ, ಇನ್ನೂ ಚೆನ್ನಾಗಿ ಮಾಡೋಣ. ಹೆಲ್ಪ್ ಆಗುತ್ತಂದರೆ ಹೆಲ್ಪ್ ಮಾಡೋಣ. ನೆನೆ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಏನಿತ್ತಂದರೆ, ಇದು ನೋಡ್ಕೊಳ್ಳಿ. ಇದು ಲೋ ಬ್ರೇಕ್ ಆದರೆ PE ತಗೊಳ್ಳಿ ಅಂತ. ಫಸ್ಟ್ ಕ್ಯಾಂಡಲ್ ಲೋ ಬ್ರೇಕ್ ಆದರೆ PE ತಗೊಳ್ಳಿ ಅಂತ ನೋಡ್ಕೊಳ್ಳಿ, ಅಪ್ಡೇಟ್ ಕೊಟ್ಟಿದ್ದೆ. ಈಗ ಬನ್ನಿ, ಚಾರ್ಟ್ ಮೇಲೆ ತೋರಿಸ್ತೀನಿ ನಾನು. ಫಸ್ಟ್ ಕ್ಯಾಂಡಲ್ ಲೋ ಬ್ರೇಕ್ ಆಗಿರೋರು PE ತಗೊಂಡ್ರೆ ಏನಾಗಿರುತ್ತೆ ಅಂತ ನೋಡಿ. ಅದು 5 ಮಿನಿಟ್ಸ್ ಕ್ಯಾಂಡಲ್ಲು. ದಿಸ್ ಈಸ್ ದ ರಿಸಲ್ಟ್. ಈ ಕ್ಯಾಂಡಲ್ ಲೋ PE, ಇದು ರಿಸಲ್ಟ್. ಎಷ್ಟು ಪಾಯಿಂಟ್ ಫಾಲ್ ಆಗಿದೆ ಲೆಕ್ಕ ಹಾಕ್ಕೊಳ್ಳಿ. 25,400, 25,150, ಆಲ್ಮೋಸ್ಟ್ 250 ಪಾಯಿಂಟ್ ಕ್ಯಾಪ್ಚರ್ ಆಗಿದೆ. ಓಕೆ, ನೆಕ್ಸ್ಟು ಯಾವ ಸ್ಟ್ರೈಕ್ ಪ್ರೈಸ್ ತಗೋಬೇಕು. ಸ್ಟ್ರೈಕ್ ಪ್ರೈಸ್ ನಾನೇ ಹಾಕಿದ್ದೆ, 25,700, 25,700 PE. ಎಂಟ್ರಿ 320 ತಗೊಳ್ಳಿ ಅಂತ ಚೆಕ್ ಮಾಡಿ ನೋಡಿ ಎಲ್ಲರಿಗೂ ಹೋಗಿದೆ ಅದು ಅಂತ. ಓಕೆ, ಸ್ಕ್ರೀನ್ಶಾಟ್ ಹಾಕಿದ್ದೆ ಎಂಟ್ರಿ, ಇದು ನೋಡ್ಕೊಳ್ಳಿ. ಇದಕ್ಕೆ ಅಂತ. ಅದಾದಮೇಲೆ ಕ್ಲೀನಾಗಿ ಕಾಲನ್ನ ಫಾಲೋ ಮಾಡಿದ್ದೀನಿ. ಏನೋ ಬೇಕಾಬಿಟ್ಟು ಕಾಲು ಕೊಟ್ಟು ಬಿಟ್ಬಿಟ್ಟಿಲ್ಲ, ಫಾಲೋ ಮಾಡಿದ್ದೀವಿ. ಫಾಲೋ ಮಾಡಿ ಟಾರ್ಗೆಟ್ಸ್ವರೆಗೂ, ಎಲ್ಲ ಟಾರ್ಗೆಟ್ಸು ಫಿಲ್ ಆಗೋವರೆಗೂ ಫಾಲೋ ಮಾಡಿದ್ದೀವಿ. ವಿತ್ ಸ್ಟಿಕ್ಕರ್ಸ್ ಹಾಕ್ಕೊಂಡು ಫಾಲೋ ಮಾಡಿದ್ವಿ. ಅದಾದಮೇಲೆ ಇಲ್ಲಿ 505 ಜನ ಇದ್ದಾರೆ, 505 ಮೆಂಬರ್ಸ್. ಓಕೆ, 505 ಜನ ಈ ಗ್ರೂಪಲ್ಲಿದ್ದಾರೆ. ಅದರಲ್ಲಿ ನಾನು ಪೋಲಿಂಗ್ ಇಟ್ಟಿದ್ದೀನಿ. ಇಲ್ಲಿ ಡೇಟ್ ನೋಡ್ಕೊಳ್ಳಿ, ನೆನ್ನೆ ಡೇಟ್ ಇದು. ಪೋಲಿಂಗ್ ಇಟ್ಟಿದ್ದೀನಿ. ಅವೀಸ್ BN Raw ನಾಲೆಜ್. BN Raw ಅಲ್ಲಿ ನಿಮಗೆ ಹೆಂಗಿದೆ ಅಂತ, ಎಕ್ಸಲೆಂಟ್ ಅಂತ, ಸೂಪರ್ ಅಂತ 2 ಆಪ್ಷನ್. ಇನ್ನೊಂದರಲ್ಲಿ ಬ್ಯಾಡು, ಲಾಸು ಲಾಸ್ ಅನ್ನೋದು ಕಾನ್ಸೆಪ್ಟೇ ಇಲ್ಲ ಬಿಡಿ. ಬ್ಯಾಡು, ನಾರ್ಮಲ್ಲು ಆ ಥರದ್ದು ಕೂಡ ಇಲ್ಲ. ಓನ್ಲಿ ಎಕ್ಸಲೆಂಟ್ ಆ್ಯಂಡ್ ಸೂಪರ್ 2 ಆಪ್ಷನ್ ಇರೋದು. ಎಕ್ಸಲೆಂಟ್ಗೆ 91% ಜನ ವೋಟ್ ಹಾಕಿದ್ದಾರೆ. 9% ಜನ ಮಾತ್ರ ಸೂಪರ್ಗೆ ಹಾಕಿದ್ದಾರೆ. ಅಂದರೆ 9% ಅಂದರೆ ಇಬ್ಬರು 9% ಇಬ್ಬರು ಹಾಕಿದ್ದಾರೆ. ಇನ್ನು ಉಳಿದಿದ್ದು 44 ಮೆಂಬರ್ಸು ಎಕ್ಸಲೆಂಟ್ಗೆ ವೋಟ್ ಹಾಕಿದ್ದಾರೆ. ಅಂದರೆ 505 ಜನ ಕೈಯಲ್ಲಿ ಎಕ್ಸಲೆಂಟ್ ಕೈಯಲ್ಲಿ ಎಕ್ಸಲೆಂಟ್ಗೆ ವೋಟ್ ಹಾಕ್ಸಿದ್ದೀನಿ. ಅಂದರೆ ಥಿಂಕ್ ಮಾಡಿ ಯಾವ ರೇಂಜ್ಗಿರುತ್ತೆ ಅನಾಲಿಸಿಸ್ ಅನ್ನೋದು. ಎಷ್ಟು ಪರ್ಫೆಕ್ಟ್ ಇದ್ದರೆ ಮಾತ್ರ ಜನ ಇದಕ್ಕೆ ವೋಟ್ ಹಾಕ್ತಾರೆ. ಅದು ಕೂಡ ಆಪ್ಷನ್ ಬೈಯಿಂಗಲ್ಲಿ, ಇಂಡಿಯನ್ ಮಾರ್ಕೆಟ್ ಆಪ್ಷನ್ ಬೈಯಿಂಗಲ್ಲಿ ಇಷ್ಟು ಅಕ್ಯುರೇಸಿಯಾಗಿ ಪೋಲ್ ಮಾಡಿಸಿದ್ದೀನಿ. ಅಂದರೆ ನೋಡ್ಕೊಳ್ಳಿ ಯಾವ ರೇಂಜ್ಗೆ ಅಕ್ಯುರೇಸಿ ಇರುತ್ತೆ ಅಂತ. ಈ ಗ್ರೂಪ್ಗೆ ಎಲ್ಲಾದರೂ ಜಾಯ್ನ್ ಆಗಬೇಕು ಅಂದರೆ ತುಂಬ ಸಿಂಪಲ್. ನೋಡ್ಕೊಳ್ಳಿ, ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕು ಅಂದರೆ ಯೂಟ್ಯೂಬ್ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಎಜುಕೇಷ್ನಲ್ ಪರ್ಪಸ್ ಈ ಥರ ಏನಾದರೂ ಅಪ್ಡೇಟ್ಸ್ ಇದ್ದರೆ ಕೊಡ್ತೀನಿ. ಅದು ಕೂಡ ಈಗ ನೀವೇನು ಅಪ್ಡೇಟ್ಸ್ ನೋಡಿದ್ದೀರಾ, ಇದು ಏನು ಕಾಲ್ ಪ್ರೊವೈಡ್ ಮಾಡಿದ್ದೀವಿ, ಇಲ್ಲ ಏನು ಲೆವೆಲ್ಸ್ ಪ್ರೊವೈಡ್ ಮಾಡಿದ್ದೀವಿ, ಇದೆಲ್ಲ ಎಜುಕೇಷನಲ್ಲಾಗೆ ಕೊಡೋದು. ಇದನ್ನು ಏನು ನೋಡಿದ್ದೀರಾ, ಇದು ಇಷ್ಟೂ ಕಂಪ್ಲೀಟ್ಲಿ ಫ್ರೀನೇ. ಇದು ಯಾವುದಕ್ಕೂ ಏನು ಚಾರ್ಜ್ ಮಾಡಲ್ಲ. ಯಾರಾದರೂ ಲರ್ನಿಂಗ್ ಇಂಟ್ರೆಸ್ಟ್ ಇದ್ದು ಫಾಲೋ ಮಾಡಬೇಕಂದ್ರೆ ಆಗಿ. ಆಮೇಲೆ ನೆನ್ನೆ ಇದಕ್ಕೆ ಬಂದಿದ್ರಲ್ಲ ಗ್ರೂಪಲ್ಲಿ, ಅವರು ಸುಮಾರು ಜನ ಫೀಡ್ಬ್ಯಾಕ್ ಕೊಟ್ಟರು. ನಿಮ್ಮದು ನೋಡಿ ನಮಗೆ ಪ್ರಾಫಿಟ್ ಬರ್ತಾಯಿದೆ ಸರ್, ಥ್ಯಾಂಕ್ ಯು ಅಂತ ಮಾಡಿ. ಬಟ್ ನಿಮ್ಮ ರಿಸ್ಕ್ ರಿವಾರ್ಡ್ ರೇಷೋ ಮರಿಬೇಡಿ. ಯಾಕಂದರೆ ಪ್ರಾಫಿಟ್ ಬಂದಾಗ ಥ್ಯಾಂಕ್ಸ್ ಹೇಳ್ತೀರಾ, ಲಾಸ್ ಬಂದಾಗ ಬೈತೀರಲ್ವ. ಅದಕ್ಕೆ ನಿಮ್ಮ ರಿಸ್ಕ್ ರಿವಾರ್ಡ್ ರೇಷೋ ಮರಿಬೇಡಿ. ನಿಮ್ಮ ಅನಾಲಿಸಿಸ್ಗೆ ಏನಾದರೂ ಹೆಲ್ಪ್ ಆದರೆ ಮಾತ್ರ ನನ್ನನ್ನು ಯೂಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಯಾಕಂದರೆ ನಾನು ಹೇಳೋದು ಪೂರ್ತಿ ಎಜುಕೇಷ್ನಲ್ ಪರ್ಪಸ್ ಆಗಿ ಅಷ್ಟೇ. ಓಕೆ, ಈಗ ನನ್ನ ಅನಾಲಿಸಿಸ್ ಏನು ಮಾಡಿದ್ವಿ ನೋಡ್ಕೊಳ್ಳಿ. ಇದು ಲೋ ಬ್ರೇಕ್ ಆದರೆ ಸೆಲ್ಲಿಂಗ್ ಪ್ಲ್ಯಾನ್ ಮಾಡಿ ಅಂತ. ಲೋ ಬ್ರೇಕ್ ಆಯಿತು, 5 ಮಿನಿಟ್ಸ್ ಕ್ಯಾಂಡಲ್, ಸೆಲ್ಲಿಂಗ್ ಪ್ಲ್ಯಾನ್ ಮಾಡಿದ್ವಿ. ಇದು ಇಲ್ಲಿವರೆಗೂ ಬಂದು ಬುಕ್ ಮಾಡ್ಕೊಂಡ್ವಿ. ಅದಾದಮೇಲೆ ಇಲ್ಲಿ ವೆಯ್ಟ್ ಮಾಡಿ ಮತ್ತೆ ಈ ಲೋ ಬ್ರೇಕ್ ಆದಾಗ ಮತ್ತೆ ಸೆಲ್ಲಿಂಗ್. ನೆನ್ನೆ ಮೀಟಲ್ಲಿ ಕೂಡ ಹೇಳಿದ್ದೆ, ಬಂದಿದ್ರಲ್ವ ಸ್ಟೂಡೆಂಟ್ಸು, ಅವ್ರಿಗೂ ಹೇಳಿದ್ದೆ ನಾನು ಲೈವ್ ಬಂದಾಗ. ಇದರ ಹೈ, ಇದ್ರ ಲೋ ಮಾರ್ಕ್ ಮಾಡಿ. ಹೈ ಬ್ರೇಕ್ ಆದರೆ ಇಲ್ಲಿಗೆ ರೀಚ್ ಆಗುತ್ತೆ, ಲೋ ಬ್ರೇಕ್ ಆದರೆ ಫಾಲ್ ಆಗಿಬಿಡುತ್ತೆ ಅಂತ. ಅದು ಶಾರ್ಪ್ ಫಾಲ್ ಆಯಿತು. ಓಕೆ, ಒಳ್ಳೆ ಮೂಮೆಂಟಮ್ ಇದು.
ಓಕೆ, ಈಗ ಮಂಡೇ ಏನು ಮಾಡಬೇಕು? ಮಂಡೇ ಲೆವೆಲ್ಸ್ ನೋಡ್ಕೊಳ್ಳಿ. ಮಂಡೇ ನಿಫ್ಟಿ ಗ್ಯಾಪ್ ಅಪ್ ಓಪನ್ ಆಗಲಿ, ಫ್ಲ್ಯಾಟ್ ಓಪನ್ ಆಗಲಿ, ಇಲ್ಲಿ 50 ಮಿನಿಟ್ಸ್ ಕ್ಯಾಂಡಲ್ ಇಂಪಾರ್ಟೆಂಟ್. ಇದು ಬ್ರೇಕ್ ಆಗಿದೆ ಅಂದರೆ ರೀಟ್ರೇಸ್ ಮಾಡಿ ಲೋ ಕ್ರಾಸ್ ಆಗಿ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ಆರ್ ಇದು ಸಪೋರ್ಟ್ ತೊಗೊಂಡು ಇಲ್ಲಿ ರಿಜೆಕ್ಷನ್ ಬಂದಿದೆ ಅಂದರೆ 15 ನಿಮಿಷ ಕ್ಯಾಂಡಲಲ್ಲಿ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ಓಕೆ, ಈ ಲೆವೆಲ್ ತುಂಬ ಇಂಪಾರ್ಟೆಂಟ್ ಮಂಡೇಗೆ. ಇಲ್ಲಿ 15 ನಿಮಿಷ ಟೈಮ್ ಫ್ರೇಮ್ ಮಾತ್ರ ಯೂಸ್ ಮಾಡಬೇಕು, ನೋಡ್ಕೊಳ್ಳಿ. ಇದು ಮಂಡೇದು ಮತ್ತೆ ಬರೀತೀವಿ ನೋಡಿ. ಇಲ್ಲಿ 15 ಮಿನಿಟ್ಸ್ ಟೈಮ್ ಫ್ರೇಮ್ ಮಾತ್ರ ಯೂಸ್ ಮಾಡಬೇಕು, ಯಾಕಂದರೆ ಸಪೋರ್ಟ್ ರೆಸಿಸ್ಟೆನ್ಸ್ ಹತ್ರ ಫೇಕ್ ಬ್ರೇಕ್ಔಟ್ ಆಗೋ ಚಾನ್ಸಸ್ ಜಾಸ್ತಿ. ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ. ಅದು ಒಂದು ವಾರದಿಂದ ಅಲ್ಲೇ ಇತ್ತು. ನಿನ್ನೆ ಮಾತ್ರ ಪ್ರಾಫಿಟ್ ಬುಕ್ಕಿಂಗ್ ಆಗುತ್ತೆ ಅಂತ ಹೇಳಿದ್ದೆ. ವಿಡಿಯೋ ಇಲ್ಲೇ ಇದೆ, ಪ್ಲೇ ಮಾಡಿ ತೋರಿಸೋದು ಕೂಡ ತೋರಿಸ್ತೀನಿ ನಾನು. ಓಕೆ, ಇಲ್ಲಾಂದರೆ ಯೂಟ್ಯೂಬಲ್ಲಿ ಇರ್ತದೆ, ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲಿ ಪ್ಲೇ ಮಾಡೋಕ್ಕೆ ಔಟ್ಸೈಡ್ ತುಂಬ ಸೌಂಡ್ಸ್ ಜಾಸ್ತಿ ಇದೆ ಇವತ್ತು. ಓಕೆ, ಇದು ನೋಡ್ಕೊಳ್ಳಿ. ಪ್ರಾಫಿಟ್ ಬುಕ್ಕಿಂಗ್ ಆಗುತ್ತೆ ವೀಕೆಂಡ್ ಇರೋದ್ರಿಂದ ಅಂತ ಹೇಳಿದ್ವಿ. ಇದು ಕಂಪ್ಲೀಟ್ಲಿ ಫಾಲ್ ಆಗಿದೆ, ಆಲ್ಮೋಸ್ಟ್ 650 ಪಾಯಿಂಟ್ಸ್. ಈಗ ಮಂಡೇ ಕೂಡ ಸೇಮ್, ಇದೆಲ್ಲ ಓಪನ್ ಆದರೂ ನೋಡ್ಕೊಳ್ಳಿ. ಒಂದು ರೆಸಿಸ್ಟೆನ್ಸ್ ಇಲ್ಲಿಗೆ ಹಾಕ್ಕೊಳ್ಳಿ ಸಾಕು. ಇದು ನೋಡ್ಕೊಳ್ಳಿ, ಮಂಡೇ ಇಲ್ಲೊಂದು ರೆಸಿಸ್ಟೆನ್ಸ್ ಆ್ಯಡ್ ಮಾಡಿದ್ದೀನಿ. ಈ ಝೋನ್ ತುಂಬ ಇಂಪಾರ್ಟೆಂಟ್ ಝೋನ್. ಒಂದು 15 ಮಿನಿಟ್ಸ್ ಕ್ಯಾಂಡಲ್ ಬ್ರೇಕ್ ಆಗಿದೆ ಅಂದರೆ ರೀಟ್ರೇಸ್ ಮಾಡಿ ಲೋ ಕ್ರಾಸ್ ಆಗುವಾಗ ಸೆಲ್ಲಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ಆರ್ ಇಲ್ಲಿ ರಿಜೆಕ್ಷನ್ ಬಂದಿದೆ ಅಂದರೆ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೋಬೋದು. ಈ ಲೆವೆಲ್, ಈ ಝೋನ್ ತುಂಬ ಇಂಪಾರ್ಟೆಂಟ್. ಬ್ಯಾಂಕ್ ನಿಫ್ಟಿಗೆ ಮಿಡ್ ಸಪೋರ್ಟ್ ಲೈನ್ ಇಂಪಾರ್ಟೆಂಟ್. ಓಕೆ, ಇದು ನೋಡ್ಕೊಳ್ಳಿ ಲೆವೆಲ್ಸು, ಅನಾಲಿಸಿಸು. ನಿಮ್ಗೇನಾದರೂ ಹೆಲ್ಪ್ ಆದರೆ ಕಾಪಿ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಹೊಸಬ್ರು ಯಾರು ನೋಡ್ತಾ ಇದ್ರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಚಾನಲ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಏನಾದರೂ ಅಪ್ಡೇಟ್ಸ್ ಇದ್ದರೆ ಕೊಡ್ತೀನಿ. ಆರ್ ಎನಿ ಎನ್ಕ್ವೈರೀಸ್ ಆಫ್ಲೈನ್ ಆ್ಯಂಡ್ ಆನ್ಲೈನ್, ಇಲ್ಲ ನಂಬರ್ ಬರುತ್ತೆ ನೋಡಿ, ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಹ್ಯಾಪಿ ವೀಕೆಂಡ್. ಬಾಯ್.